ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ನಮ್ಮ ಕಬ್ಬಿನ ಸಾಲಿನ ನಂತರ ನಾವು ಹೆಚ್ಚು ಮಾಡಿದ್ವು ಅಂತಂತಂದ್ರೆ ನಮಗೆ ಏನೇನು ಬೆನಿಫಿಟ್ ಆತಂತ ಹೇಳ್ಯಾರ. ನಾ ಈ ವಿಶೇಷ ಮೇಲೆ ಹೇಳ್ತಾನೆ. ಯಾಕಪ್ಪ ಅಂತಂದ್ರೆ ಕಬ್ಬಿನ ಸಾಲ ನಾವು ಅಂತರ ಹೆಚ್ಚು ಮಾಡಿದ್ವು ಅಂತಂದ್ರೆ ಹಲವಾರು ನಮೂನಿ ನಮಗೆ ಬೆನಿಫಿಟ್ ಐತಿ. ಮೊದಲನೇದಾಗಿ ನಾ ಹೇಳ್ಬೇಕಂತಂದ್ರೆ ಮೊದಲೇ ನಮಗೆ ಏನು ಸಮಸ್ಯೆಪ್ಪ ಅಂತಂದ್ರೆ ನಮ್ಗೆ ಇದನ್ನು ಉಳುಮೆ ಮಾಡೋದು. ನಾವು ಕಬ್ಬುಗಳನ್ನ ಹೆಚ್ಚು ಇಳುವರಿ ತಗೋಬೇಕು. ನಂತರ ನಮ್ಮ ಭೂಮಿ ಕಸವಾಡ ಆಗಬಾರ್ದು ಅಂತಂದ್ರೆ ಮೊದಲನೇದಾಗಿ ನಾವು ಕಬ್ಬಿನಾಗನ ಉಳುಮೆ ಮಾಡೋದು ಮಹತ್ವ ಅಂತ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಯಾಕಪ್ಪ ಅಂತಂತಂದ್ರೆ ಈಗ ನಾವು ಕಬ್ಬುಗಳನ್ನ ಎಷ್ಟು ಆಳವಾಗಿ ನಾವು ಉಳುಮೆ ಮಾಡ್ತಾವಲ್ಲ ಅಂತಂತಂದ್ರೆ ನಮ್ಮ ಕಬ್ಬಿನೊಳಗೆ ನಾವು ಎಷ್ಟು ನಾವು ಆಳವಾಗಿ ನಾವು ರೆಂಟೆ ಹೊಡೆದಾಗಲಿ ಕುಂಟಿ ಹೊಡೆದಾಗಲಿ ಮತ್ತು ರೂಟ್ರ್ ಹೊಡೆದಾಗಲಿ ಎಷ್ಟು ಆಳವಾಗಿ ಉಳುಮೆ ಮಾಡ್ತಾವಲ್ಲ ಅಷ್ಟು ನಾವು ಉಳುಮೆ ಮಾಡೋದಂದ್ರೆ ಕಬ್ಬಿನ ಇಳುವರಿ ಬಂಪರ್ ಬರೋದಂತ ಹೇಳ್ಯಾರ. ನಾ ಈ ವಿಶೇಷ ಸಂಬಂಧ ಹೇಳ್ತಾನು. ಮೊದಲನೇದಾಗಿ ನಾನು ರೈತ ಮಿತ್ರನ ಏನು ಹೇಳ್ತಂತಂದ್ರೆ ನಾವು ಕಬ್ಬಿನ ಸಾಲ ನಾವು ಅಂತರ ಹೆಚ್ಚು ಬಿಡೋದ್ರಂದ್ರೆ ಮೊದಲನೇದಾಗಿ ಏನು ಬೆನಿಫಿಟ್ಪ ಅಂತಂದ್ರೆ ನಮಗೆ ವ್ಯವಸಾಯ ಮಾಡೋದು. ಈಗ ನಾವು ಕಬ್ಬಿನ ಸಾಲ ಭಾಳ ಹತ್ತಿರ ಬಿಟ್ಟು ಅಂತಂತಂದ್ರೆ ಈಗ ನೂತನವಾಗಿ ಈಗ ಉಪಕರಣ ಬಂದವಲ್ಲ. ಈಗ ಸಣ್ಣ ಟ್ರ್ಯಾಕ್ಟರ್ ಆಗಲಿ, ಆಮೇಲೆ 25 ಟ್ರ್ಯಾಕ್ಟರ್ ಆಗಲಿ, ಆಮೇಲೆ 4 ಟ್ರ್ಯಾಕ್ಟರ್ ಆಗಲಿ, ಇವಕ್ಕೂರ್ಲೆ ಗಳೆ ಹೊಡ್ಯಾಕ ಬೋರ್ಲ್ ಅಂತ ಹೇಳ್ಯಾರ. ನಾನು ಹೇಳ್ತಾನೆ. ಯಾಕಂತಂದ್ರೆ ಕಬ್ಬಿನ ಸಾಲ ಭಾಳ ಹತ್ರ ಆದಪ್ಪ ಅಂತಂತಂದ್ರೆ ಇದ್ರಾಗ ಈ ಮಷಿನರಿ ಏನು ಹೊಡ್ಯಾಕ ಬರಲ್ಲ. ನಮ್ಮ ಮಷಿನರಿಲೇ ಹೊಡ್ಯಾಕ ಹೋದೆವು ಅಂತಂದ್ರೆ ಕಬ್ಬ ಭಾಳ ಕೆಳಕತಿ ಮತ್ತು ನುಕ್ಸಾನ ಭಾಳ ಆಕತಿ. ಮತ್ತು ನಾವು ಕಬ್ಬಿನ ಸಾಲ ಆ ಕಡೆ ಬಿಟ್ಟಿದ್ದು ಅಂತಂತಂದ್ರೆ ನಾವು ಎತ್ತಿನ ಬೇಸಾಯ ಮಾಡ್ಬೇಕಾಕತಿ. ಈಗ ಎತ್ತಿಲೇ ಬೇಸಾಯ ಮಾಡೋದು ಭಾಳ ಕಠಿಣ ಐತೆ ಅಂತ ಕ್ಯಾರ ನಾನು ರೈತ ಮಿತ್ರಿಗೆ ನಾನು ಹೇಳ್ತಾನೆ. ಯಾಕಂತಂದ್ರೆ ಮೊದಲನೇದಾಗಿ ನಾವು ಎತ್ತಿಲೇ ವ್ಯವಸಾಯ ಮಾಡಬೇಕಪ್ಪ ಅಂತಂತಂದ್ರೆ ನಮಗೆ ಲೇಬರ್ ಸಮಸ್ಯೆ ಐತಿ. ಲೇಬರ್ ಸಮಸ್ಯೆ ಇದ್ದ ಕಾರಣ ನಾವು ಎತ್ತುಗಳು ಕಟ್ಬೋದು. ಆದ್ರೆ ಅವನ್ನ ಮೀಸೋದಾಗಲಿ ನಂತರ ನಾವು ಗಳೆ ಹೊಡೆದಾಗಲಿ ಇದು ಈಗ ನಮಗೆ ಭಾಳ ಡಿಫಿಕಲ್ಟ್ ಆಕತ್ತಂತ ಹೇಳ್ಯಾರ ನಾನು ರೈತ ಮಿತ್ರಿಗೆ ನಾನು ಹೇಳ್ತಾನೆ. ಮತ್ತು ಎರಡನೇದಾಗಿ ನಾ ಏನು ಹೇಳ್ತಾನಪ್ಪ ಅಂತಂದ್ರೆ ನಾವು ಕಬ್ಬಿನ ಸಾಲ ನಾವು ಬಿಟ್ಟಿದ್ದೆವು ಅಂತಂದ್ರೆ ನಾವು ಇಂಥ 25 HP ಟ್ರ್ಯಾಕ್ಟ್ರಲ್ಲೇ ನಾವು ಇದನ್ನು ಲಾವಣಿ ಮಾಡ್ಬೋದು. ಲಾವಣಿ ಅಂತಂತಂದ್ರೆ ರೆಂಟಿನ ಹೊಡಿಬೋದು ಮತ್ತು ಕುಂಟಿನ ಹೊಡಿಬೋದು ಮತ್ತು ಎಳ್ಸ್ಬೋದು. ಇದು ನೋಡತ್ತವಲ್ಲ. ಈಗ ನಾವು ಈ ಥರಾಗಿ ನಮಗೆ ಎತ್ತಿಲೆ ಗಳೆ ಹೊಡ್ಯಾಕ ಈಗ ನಿಗದ ಮಾತು. ಅದಕ್ಕಾಗಿ ನಾವು ಸಾಲ ಬಿಟ್ಟಿವು ಅಂತಂತಂದ್ರೆ ನಾವು ಈಗೇನು ಹೊಸವಾಗಿ ಏನು ಉಪಕರಣ ಬಂದವಲ್ಲ ಇವನ್ನ ತೊಗೊಂಡು ನಾವು ನಮ್ಮ ಕಬ್ಬಿನ ನಾವು ಬೇಸಾಯ ಮಾಡಿದೆವು ಅಂತಂತಂದ್ರೆ ಹುಲ್ಲು ಆಗೋದಿಲ್ಲ ಮತ್ತು ಕಬ್ಬು ಬಂಪರ್. ಮತ್ತು ನಾವು ಸಾಲ ಬಿಟ್ಟಿವು ಅಂತಂತಂದ್ರೆ ನಮಗೆ ಗಳೆನೂ ಭಾರಿ ಆಕತಿ. ಮತ್ತು ಗಳೆ ಭಾರಿ ಆತ್ಪ ಅಂತಂತಂದ್ರೆ ಹುಲ್ಲು ಆಗೋದಿಲ್ಲ. ಮತ್ತು ಪೀಕಿಗೂ ಪೀಕ್ ಅಂತಂದ್ರೆ ನಮ್ಮ ಆಡು ಭಾಷೆ ಒಳಗೆ ಪೈರು ಭಾಳ ಜಬರ್ದಸ್ತ್ ಬರೋದಂತ ಕ್ಯಾರ ನಾನು ರೈತ ಮಿತ್ರಿಗೆ ನಾ ಈ ಟ್ಯಾಕ್ಟ್ರಲ್ಲಿ ಗಳೆ ಹೊಡೆದಿಂದ ಎಷ್ಟು ಲಾಭ ಅದಂತ ಕ್ಯಾರ ನಾ ಹೇಳ್ತಾನೆ. ಮತ್ತು ನಾವು ಎಷ್ಟು ಆಳವಾಗಿ ನಾವು ಗಳೆ ಹೊಡಿತೇವೆ ಗಳೆ ಹೊಡೆದಷ್ಟು ಕಬ್ಬ ಫುಲ್ಲು ಬೆಳವಣಿಗೆ ಹಾಕೋದಂತ ಕ್ಯಾರ ನಾ ಹೇಳ್ತಾನೆ. ಯಾಕಂದ್ರೆ ಭೂಮಿ ಎಷ್ಟು ಮಿದು ಹಾಕತ್ತಲ್ಲ ಮಿದು ಆದಷ್ಟು ಬೇರೆ ಕೆಳಗೆ ಬಿಡ್ತೈತಿ. ಬೇರೆ ಎಷ್ಟು ಕೆಳಗೆ ಬಿಡತ್ತಲ್ಲ ಅಷ್ಟು ಮ್ಯಾಲಕ್ಕೆ ಬೆಳವಣಿಗೆ ಹಾಕೋದಂತ ಕ್ಯಾರ. ಮತ್ತು ಎತ್ತಿಲಿ ನಾವು 1 ಎಕರೆ ರೆಂಟಿ ಹೊಡೆದು ಹರಬೇಕಂತಂದ್ರೆ ಒಂದು ಟೈಮ್ ಬೇಕು. ಅದ ಈಗೇನು ನೂತನವಾಗಿ ಉಪಕರಣ ಬಂದಲ್ಲ ಇವ್ರಲ್ಲೇ ನಾವು ಗಳೆ ಹೊಡ್ಯಾಕೆ ನಿಂತೇವೆ ಅಂತಂದ್ರೆ ಒಂದು ದಿವ್ಸಕ್ಕೆ ನಾವು 4 ರಿಂದ 5 ಎಕರೆ ನಾವು ಗಳೆ ಹೊಡಿಬೋದು ಅಂತ ಹೇಳ್ಯಾರ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಮತ್ತು ಈ ಟ್ರ್ಯಾಕ್ಟರ್ ನಮಗೆ ಟ್ರ್ಯಾಕ್ಟ್ರ ರೆಂಟಿ ಹೊಡ್ಯಾಕೆ ಬರ್ತೈತಿ. ಮತ್ತು ಇದೇ ಟ್ರ್ಯಾಕ್ಟರ್ ಕುಂಟಿನ ಹೊಡ್ಯಾಕೆ ಬರ್ತೈತಿ. ನಂತರ ಇದೇ ಟ್ರ್ಯಾಕ್ಟ್ರಲ್ಲೇ ರೂಟ್ರ್ ಹೊಡ್ಯಾಕೆ ಬರ್ತೈತಿ. ಮತ್ತು ರೆಂಟಿ ಹೊಡೆದ ಆಮೇಲೆ ಕುಂಟಿ ಹೊಡೆದ ಆಮೇಲೆ ಎಳಿಸಿ ನಂತರ ನಾವು ಒಂದು 15 ದಿವಸ ಬಿಟ್ಟು ಮತ್ತು ಹೊಳ್ಳಿದನ್ನು ನಾವು ಹಿಂದೆ ಲೋಡು ಮಾಡ್ಬೋದು ಅಂತ ಹೇಳ್ಯಾರ ನನ್ನ ರೈತ ಮಿತ್ರನೇ ಹೇಳ್ತಾನೆ. ಲೋಡ್ ಮಾಡೋದ್ರಿಂದ ನಮ್ಮ ಕಬ್ಬ ಬೆಳೆಯೋದಿಲ್ಲ. ಈ ಟ್ರ್ಯಾಕ್ಟರ್ಲೆ ಗಳೆ ಹೊಡಿಬೇಕಂತಂದ್ರೆ ಗಳೆ ಅಂತಂದ್ರೆ ನಾವು ರೆಂಟಿನ ಹೊಡಿಬೋದು, ಕುಂಟಿನ ಹೊಡಿಬೋದು. ನಂತರ ನಾವು ರೂಟ್ರ್ ಹೊಡೆದ ಲೋಡ್ ಮಾಡ್ಬೋದು. ಈ ಥರಾಗಿ ನಾವು
ಗಳೆ ಹೊಡಿಬೇಕಂತಂದ್ರೆ ನಮ್ಮ ಸಾಲಿನ ನಂತರ ಎಷ್ಟು ಇರ್ಬೇಕಂದ್ರೆ 4ರಿಂದ 5 ಫೂಟ್ ಇರ್ಬೇಕು ನೋಡ್ರಿ. ಈಗ ಸದ್ಯ ಇವು 4 ಫೂಟಿನ ಸಾಲು ಅದಾವು. ಈ ಸಾಲಿಂದನ ನಂತರ ಈ ಸಾಲಿಗೆ 4 ಫೂಟ್ ಅಂತರ ಐತಿ. 4 ಫೂಟ್ ಅಂತರದಕ್ಕಾಗಿ ಗಳೆ ಈ ತಡಕಾಗತೈತಿ ನೋಡ್ರಿ. ಸಾಲಿನ ಅಂತರ ಹೆಚ್ಚಾತ್ಪ ಅಂತಂದ್ರೆ ನಾವೀಗಿನ ಆಧುನಿಕವಾಗಿನ ಉಪಕರಣ ಬಂದಲ್ಲ, ಇವರಿಂದ ನಾವು ಬೇಕಾದಂಥ ಗಳೆ ಹೊಡಿಬೋದು. ಮತ್ತು ನಾವು ಸಾಲು ಬಿಟ್ಟಿವು ಅಂತಂತಂದ್ರೆ ನಮ್ಮ ಕಬ್ಬ ಬೆಳವಣಿಗೆ ಬಂಪರ್ ಆಕತಿ. ಆಮೇಲೆ ನಮ್ಮ ಬೆಳೆಗಳಿಗೆ ಗಾಳಿ ಬೆಳಕಾಡ್ತಿ ಅಂತಂದ್ರೆ ಬೆಳೆ ಬಂಪರ್ ಬರೋದಂತೆ ಕ್ಯಾರ ನಾನು ರೈತ ಮಿತ್ರರಿಗೆ ಈ ವಿಶೇಷ ಮಲ್ಲ ಹೇಳ್ತಾನೆ. ಮತ್ತು ಕಬ್ಬಿನ ಸಾಲು ನಾವು ಹಿಂದೆ ಬಿಟ್ಟಿತ್ತು ಅಂತಂತಂದ್ರೆ ನಾವು ಹಳ್ಳ ಮಳ್ಳ ಗಳೆ ಹೊಡಿಬೋದು. ಮತ್ತು ಕಬ್ಬ ಇಲ್ಲಂದ್ರೆ ಒಂದು 6ರಿಂದ 7 ಫೂಟ್ ಮಟ್ಟ ಕಬ್ಬು ಬೆಳವಣಿಗೆ ಆದಮೇಲೂ ನಾವು ಈ 25 ಟ್ಯಾಕ್ಟ್ರಲ್ಲಿ ನಾವು ಜಬರ್ದಸ್ತ್ ಉಳುಮೆ ಮಾಡುವಂಥ ಕ್ಯಾರ ರೈತ ಮಿತ್ರರಿಗೆ ನಮ್ಮ ಸ್ವಂತ ಅನುಭವದ ಮೇರೆಗೆ ನಾನು ಹೇಳ್ತೇನೆ. ಅದಕ್ಕಾಗಿ ಈಗ ನಮ್ಮ ಹಳೆ ಪದ್ಧತಿ ಒಳಗೆ ನಾವು ಸಣ್ಣ ಸಾಲು ಬಿಡ್ತೀವಲ್ಲ, 2.5 ಫೂಟ 2 ಫೂಟ ಮತ್ತು 3 ಫೂಟ ಈ ಸಾಲನ್ನು ಕೆಲಸ ಮಾಡಿಕ್ಯಾರ. ನಾವು ಈ ಥರಾಗಿ 4ರಿಂದ 5 ಫೂಟ್ ಸಾಲು ಬಿಟ್ಟಿವಿ ಅಂತಂತಂದ್ರೆ ಕಬ್ಬಿನ ಬೆಳವಣಿಗೆ ಚಲೋ ಆಕತಿ. ಮತ್ತು ಕಬ್ಬು ಬಂಪರ್ ಬೆಳಿತೈತಿ. ಮತ್ತು ಕಬ್ಬಿನ ಸಾಲು ಅಂತರ ಆಯ್ತು ಅಂತಂತಂದ್ರೆ ಆಳವಾಗಿ ನಮಗೆ ಉಳುಮೆ ಮಾಡೋಕೆ ಬರ್ತೈತಿ. ಆಳವಾಗಿ ನಾವು ಉಳುಮೆ ಮಾಡಿವಿ ಅಂತಂದ್ರೆ ಕಬ್ಬಿನ ಬೇರ ದೂರ ಹೋಗ್ತೈತಿ. ದೂರ ಆದ್ಮೇಲೆ ಕಬ್ಬ ಫುಲ್ ಬೆಳವಣಿಗೆ ಆಕತಿ. ಮತ್ತು ಕಬ್ಬ 4 ಫೂಟ್ ಸಾಲು ಬಿಡೋದ್ರಿಂದ ಬೆಳವಣಿಗೆ ಫುಲ್ ಆಕತಿ. ಮತ್ತು ದನಿಕೆಯು ಬೀಸಾಕತಿ. ಮತ್ತು ಹೈಟು ಭಾಳ ಆಕತಿ. ನಮ್ಮ ಕಬ್ಬಿನ ಸಾಲ 2 ಫೂಟ 2.5 ಫೂಟ 3 ಫೂಟ್ ಇದ್ದವು ಅಂತಂದ್ರೆ ನಮಗೆ ವ್ಯವಸಾಯ ಮಾಡೋಕೆ ಭಾಳ ಕಠಿಣ ಐತಿ. ಅದಕ್ಕಾಗಿ ನಾವು 2.5 ಸಾಲ ಮತ್ತು 3 ಫೂಟ್ ಸಾಲ ನಾವಿನ್ನು ಕ್ಯಾನ್ಸಲ್ ಮಾಡಿಕ್ಯಾರ. 4ರಿಂದ 5 ಫೂಟ ಸಾಲ ಬಿಡೋನು. ಮತ್ತು ಸಾಲಿನ ನಂತರ ಹೆಚ್ಚಾತು ಅಂತಂತಂದ್ರೆ ಇಳುವರಿ ಬಂಪರ್ ಆಕತಿ. ಈಗ ಅದಕ್ಕಾಗಿ ನಾವು ಸಾಲಿನ ಸಂಖ್ಯೆ ಹೆಚ್ಚು ಮಾಡೋಣ, ಅದಕ್ಕೆ ಇಳುವರಿ ತಗೊಳ್ಳೋಂತ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.